ನಮಸ್ತೆ ರೈತ ಬಾಂಧವರೇ, ದಾವಣಗೆರೆ ಜಿಲ್ಲೆಯಿಂದ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು ಪರಿಚಯ ಮಾಡಿ. ಪ್ರಮೋದ್ ಅಂತ. ಪ್ರಮೋದ್ ಅಲ್ಲ ಸರ್? ಹೌದು. ತಾವು ಒಂದು ಕಾಂಟ್ರಾಕ್ಟ್ ವರ್ಕ್ ಮಾಡ್ತಾರೆ? ಹೌದು ಸರ್, ಸಿವಿಲ್ ಕಾಂಟ್ರಾಕ್ಟರ್. ಸಿವಿಲ್ ಕಾಂಟ್ರಾಕ್ಟರ್ ಅಲ್ಲ, ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅಲ್ಲ ಸರ್? ಅಟ್ ಪ್ರೆಸೆಂಟ್ ಟೋಟಲ್ ಎಷ್ಟು ಎಕರೆ ತೋಟ ಮಾಡಿದ್ದೀವಿ ಸರ್? 3 ಎಕರೆ ಮಾಡಿದ್ದೀವಿ ಸರ್. 3 ಎಕರೆ ಮಾಡಿದ್ದೀವಿ ಸರ್. ತಮ್ಮ ಹೆಸರು? ತಮ್ಮ ಹೆಸರು ಮಂಜುನಾಥ್ ಅಂತ. ನೀವು ಎಷ್ಟು ಎಕರೆ ತೋಟ ಮಾಡಿದ್ದೀವಿ? ನಮ್ಮದು 3 ಎಕರೆ. ನಿಮ್ಮದು 3 ಎಕರೆ. ಸರ್, ತಮ್ಮ ಹೆಸರು? ದಯಾನಂದ್ ಅಂತ. ತಾವು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್. ನೀವು ಎಷ್ಟು ಎಕರೆ ಮಾಡಿದ್ದೀವಿ ಸರ್? ನಾವು 3 ಎಕರೆ. 3 ಎಕರೆ ತೋಟ ಮಾಡಿದ್ದೀರಿ ಸರ್. ಸುಮಾರು ನಿಮ್ಮ ಜೊತೆ ನಾ ಕಾಲ ಕಳೆಯಕ್ಕೆ ಸುಮಾರು ಒಂದು 4 ತಾಸು ಆಯಿತು. 4 ತಾಸು ಎಲ್ಲ ತೋಟಗಳ್ನು ನೋಡ್ಕೊಂತ ಬಂದ್ವಿ ನಾವು. ಹೌದಲ್ಲ ಸರ್? ಹೌದು ಹೌದು. ಎಲ್ಲ ಕಡೆನೂ ನಾವು ಮಣ್ಣಿನ ರಸಸಾರ ನಾವು ನೋಡ್ತಾ ಇರೋದಿಲ್ಲಿ 3.5, 4, 4.5 ಹೈಯೆಸ್ಟ್ 5 ಸಿಗ್ತೈತಲ್ಲ ಸರ್? ಹೌದು ಹೌದು, ಅಷ್ಟೇ. ಈ ಅರೇಕಾ ಬೆಲ್ಟ್ಗೆ, ಅದು ಅಡಿಕೆಗೆ ಒಂದಿಷ್ಟು ರಸಗೊಬ್ಬರ ಚೆನ್ನಾಗಿ ಕೊಡ್ತಿದ್ದೀರಿ. ಆ ರಸಗೊಬ್ಬರನೂ ತಗಂತಕ್ಕಂಥ ತಾಕತ್ತು ಮಣ್ಣಿಗೆ ಮತ್ತು ಬೇರಿಗಿಲ್ಲ. pH ಅನ್ನೋದು ನ್ಯೂಟ್ರಲ್ ಆಗಲೇಬೇಕು ಅಂತಕ್ಕಂಥದ್ದು ವಿಜ್ಞಾನ. ಆ್ಯಸ್ ಎ ಸೈನ್ಸ್ ಇದನ್ನಲ್ಲ ಸರ್, ನೀವು ಇಂಜಿನಿಯರಿಂಗ್ ಗ್ರಾಜ್ಯುಯೇಟು, ಹೌದಲ್ಲ ಸರ್? ಈಗ ನ್ಯೂಟ್ರಲ್ ಆದ್ರೂ ಮಾತ್ರ ಎಲ್ಲ ಪೋಷಕಾಂಶಗಳು ಸಮಗ್ರವಾಗಿ ಒದಗ್ತವೆ ಅಂತಕ್ಕಂಥದ್ದು ಇದು ವಿಜ್ಞಾನ, ಹೌದಲ್ಲ ಸರ್? ಹೌದು. ಈಗ ನಾವು ಹೇಳ್ತಕ್ಕಂಥ ವಿಚಾರದಲ್ಲಿ ಏನಾದರೂ ಲೋಪದೋಷ ಏನಾರ ಕಾಣ್ತಾ ತಮಗೆ ಈ ವಿಚಾರದಲ್ಲಿ? ಪ್ರತಿಯೊಂದು ಕಡೆನೂ ಕೂಡ ಒಂದೊಂದು ತೋಟದಾಗೆ 4 ಕಡೆ, 5 ಕಡೆ, 10 ಕಡೆ ನಾನು pH ಚೆಕ್ ಮಾಡಿದಾಗ ಸಾಯಿಲ್ ಫರ್ಟಿಲಿಟಿ ಅನ್ನೋದು ಕೆಲವು ಕಡೆ 3000 ಬರ್ತೈತಿ, ಕೆಲವು ಕಡೆ 1800 ಬರ್ತೈತಿ, 800 ಚಿಲ್ಲರೆ ಬರ್ತೈತಿ, 700 ಚಿಲ್ಲರೆ ಬರ್ತೈತಿ, 900 ಬರ್ತೈತಿ, 1800 ಚಿಲ್ಲರೆ ಈ ಥರ ಬರ್ತಾ ಇದೆ. ಹೌದು. 3000 ಬಂದ್ ಕಡೆ 3.5 ಬರ್ತೈತಿ, 1800 ಬಂದ್ ಕಡೆ 800 ಚಿಲ್ಲರೆ ಬಂದ್ ಕಡೆ 4.5 ಈ ಥರ ಬರ್ತಾ ಇದೆ. ಹೌದಾ? ವೇರಿಯೇಷನ್ ಇದ್ದೇ ಇದೆ. ಎಲ್ಲೆಲ್ಲಿ ಯಾವ್ಯಾವ ಕಡೆಗೆ ಒಂದಿಷ್ಟು ಫರ್ಟಿಲಿಟಿ ಇದೆಯೋ ಅದೆಲ್ಲಿ ಸದ್ಬಳಕೆ ಆಗಿಲ್ಲ ಅಂತ ಕಡೆ ಕಡಿಮೆ ಇದೆ ಅಂತಕ್ಕಂಥದ್ದು. ಈ ಥರ ಇದ್ದರೆ ಉತ್ಕೃಷ್ಟವಾಗಿರ್ತಕ್ಕಂಥ ಬೆಳೆಯನ್ನು ಪಡೀಲಿಕ್ಕೆ ಸಾಧ್ಯನಾ? ತಾವು ಯೋಚನೆ ಮಾಡಿ. ಇಲ್ಲ ಸರ್, ಇಲ್ಲ. ಅದಕ್ಕೋಸ್ಕರನೇ ನಾವು ನಿಮ್ಮನ್ನು ಕರೆಸಿದ್ದು. ಇದು ಮಣ್ಣಿನ ಸತ್ವ ತಿಳ್ಕೊಳ್ಳೋದಕ್ಕೇನೆ. ನೀವು ಹೇಳಿದ ಸ್ವಲ್ಪ ಅರ್ಥ ಆಗಿದೆ ನಮಗೆ. ನಾವು ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿರೋದು ಈಗ ನೆಕ್ಸ್ಟ್ ಮುಂದೆ. ಸರಿ ಸರಿ ಸರಿ. ಈಗ ಇವರೇ ಸರ್, ದಯಾನಂದ್, ಒಟ್ಟಾರೆ ಒಬ್ಬ ರೈತನ ಅಭಿವೃದ್ಧಿ ಅನ್ನೋದು ಮಣ್ಣನ್ನು ಅವಲಂಬಿಸಿರ್ತಕ್ಕಂಥ ತೋಟಗಾರಿಕೆ ಅಲ್ಲ ಸರ್? ಹೌದು ಸರ್. ಹೌದಲ್ಲ ಸರ್? ಯುವ ಕೃಷಿಕರು ತಾವು, ಯುವ ಕೃಷಿಕರು ಈಗ ಏಕದಮ್ 50% ಡೌನ್ ಆದಾಗ ಇಳುವರಿ ನಾವು ಆಲೋಚನೆಗಳು ಡಿಫ್ರೆಂಟಾಗಿ ಆಲೋಚನೆ ಮಾಡಬೇಕು, ಹೌದೋ ಇಲ್ವೋ? ಹೌದು ಸರ್, ಹೌದು, ಮಾಡಬೇಕು. ಡಿಫ್ರೆಂಟಾಗಿ ಆಲೋಚನೆ ಮಾಡೋಕ್ಕಲ್ಲ ಸರ್. ಮಣ್ಣು ಉಳ್ಸೋ ಕೆಲಸ ಮಾಡಿದ್ರೆ ಚೆನ್ನಾಗಿ ಬರ್ತೈತಿ ಅನ್ನೋದು ಸುಮಾರು 8 ವರ್ಷದ ಅವಧಿಯಲ್ಲಿ ನಾವು ಕಂಡುಕೊಂಡಿರ್ತಕ್ಕಂಥ ಒಂದು ಸತ್ಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರೈತ ಬಾಂಧವರೇ, ನೋಡಿದ್ರಲ್ಲ, ಮಣ್ಣು ಪುನರುತ್ಪಾದನೆ ಅಂತಕ್ಕಂಥದ್ದು ಡಿಗ್ರೇಡೆಡ್ ಸಾಯಿಲ್ನ ರೆಜುನೇಷನ್ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನ ಯಾವುದರಲ್ಲಿದೆ ಅಂತೇಳಿದರೆ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರದಲ್ಲಿದೆ. ನಮ್ಮದು ಡಾಕ್ಟರ್ ಸಾಯಿಲ್ ಇದು ರೀಜನರೇಷನ್ ಕಿಟ್ ಅಂತಕ್ಕಂಥದ್ದನ್ನು ತಾವು ನಮ್ಮ ಸಲಹೆ ಮೇರೆಗೆ ಬಳಸಿದರೆ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಬೇರುಗಳು ಮತ್ತು ಮಣ್ಣಲ್ಲಿ ಬದಲಾವಣೆ ತರಬಹುದು ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ. ಸಾಕಷ್ಟು ಟಾಕ್ಗಳನ್ನು ರಾಜ್ಯಾದ್ಯಂತ ಪ್ರತಿ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ನಮ್ಮ ತಂಡ ನಿಮ್ಮ ತೋಟಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನ, ವೈಜ್ಞಾನಿಕ ಜ್ಞಾನವನ್ನು ತಿಳಿಸ್ತಾ ರೈತನ ನೆರವಿಗೆ ಇವತ್ತು ಯಾವುದು ಇದನ್ನು ಮಾಡ್ತಾ ಅಭಿವೃದ್ಧಿಗೆ ಸಹಾಯ ಮಾಡ್ತಾ ಇದೆ ಅಂದರೆ ಅದು ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಸಂಸ್ಥೆ ಹಾಗೂ ದಾವಣಗೆರೆ ಜಿಲ್ಲಾ ಸಾವಯವ ಕೃಷಿಕರ ಕಲಿಕೆ ಕೇಂದ್ರ ಅಂತಕ್ಕಂಥ ತಿಳಿಸ್ತಾ ನಮ್ಮ ಸಂಪರ್ಕ ಸಂಖ್ಯೆ 9972699813. ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರಲ್ಲಿ ಸಂಪರ್ಕಿಸಿ. ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಮಣ್ಣು ಪುನರುಜ್ಜೀವನ ಕೇಂದ್ರ ಹಾಗೂ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರದಲ್ಲಿ ಸಂಪರ್ಕಿಸಿ. ಇನ್ನೊಂದು ನಂಬರ್ ಹೇಳಪ್ಪ. 7090270870. ಈ ಊರಿನ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಮಂಜಣ್ಣ ಸ್ನೇಹಿತರಿಗೂ, ಪ್ರಮೋದ್ ಅವರಿಗೂ, ದಯಾನಂದ್ ಅವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್.